ನಾನಿನ್ ಬರ್ತೀನಿ ಭರತ್. ಆಯ್ತು. ಸೇನಾನಿಯವರೇ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ, ಬಾಯ್. ಬಾಯ್. ಅನಿತಾ, ನಾನು ಹೋಗ್ಬಿಟ್ಟು ಬರ್ತೀನಮ್ಮ. ನಮಸ್ಕಾರಮ್ಮ. ಏನೋ ಈ ಮದ್ವೆ ನೆಪದಲ್ಲಾದ್ರೂ ನಮ್ಮ ಮನೆಗ್ ಬಂದಿದ್ರಿ, ಇನ್ನೂ ಒಂದೆರಡು ದಿವಸ ಇದ್ಬಿಟ್ಟು ಹೋಗ್ಬೋದಲ್ಲ. ಮಗಳ ಜೊತೆ ಇರ್ಬೇಕು ಅಂತಾನೆ ಆಸೆ. ಆದ್ರೆ ಈ ಜನಸೇವೆಗೆ ಅಂತ ಮೀಸಲಾಗಿರೋ ಜೀವ ಇದು. ಸಾಯೋ ಕಾಲದಲ್ಲಿ ಸ್ವಾರ್ಥ ಯಾಕೆ ಅಂತ. ಏನೋ ಇದ್ದೊಬ್ಬ ಮಗಳು ಮದುವೆ ಮಾಡಿ ನಿಮ್ ಮನೆಗ್ ಸೊಸೆಯಾಗಿ ಕಳಿಸ್ಕೊಟ್ಟೆ. ಅವಳ ಬಗ್ಗೆ ಚಿಂತೆ ಮಾಡೋಣ ಅಂದ್ರೆ ಅವಳೇ ನಿಮ್ ಮಗಳಾಗಿ ಹೋದ್ಲು. ನನಗೆ ಇದಕ್ಕಿಂತ ಬೇರೆ ಏನ್ ಬೇಕು? ಹೌದು, ನೀವ್ ಹೇಳೋದ್ ನಿಜ. ನಮಗ್ ಮಗಳಾದ್ಲು. ಸೊಸೆ ಅಂತ ಹೇಳ್ಕೊಳಕ್ಕೆ ನಮ್ಮ ಮಗನೇ ಇಲ್ವಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ನಾ ಹೇಳಿಲ್ಲ. ಅವನು ಹುಟ್ಟಿದಾಗ ಎಲ್ಲರೂ ಸೇನಾನಿ ಮನೆ ಆಸ್ತಿಕ ರಕ್ಷಕ್ಕೆ ಒಬ್ಬ ಮಗ ಹುಡ್ಡ ಅಂದ್ರು. ಆದ್ರೆ ಅವನ ಆಸ್ತಿಕ ರಕ್ಷಕ್ ಮುಂಚೆನೆ ನಾವೇ ಅವನ ಆಸ್ತಿಕ ರಕ್ಷಕಾಗೋಯ್ತು. ಆಗಿದ್ದಾಗೋಯ್ತು. ಎಲ್ಲಾರು ಒಂದಲ್ಲ ಒಂದೇನ ಸಾಯೋರೆ. ಅವನು ಮೊದಲು, ನಾವು ಆಮೇಲೆ. ಆದ್ರೆ ಅವನು ಹೇಳಿಯಾಗೇನು ಸಾಯಿಲ್ವಲ್ಲ. ನೀನ್ ಬರೀ ಹಣೆ ನೋಡಿದಾಗೆಲ್ಲ ಅಳಿಯ ಇಲ್ಲ ಅನ್ಸಿದ್ರು, ಈ ಮನೆ ನೋಡಿದಾಗ ಆನಂದಕ್ಕೆ ಏನು ಕೊರತೆ ಇಲ್ಲ ಅನ್ಸುತ್ತೆ. ಆ ಆನಂದನ ನಮ್ ಜೊತೆ ನೀತಿ ಯಾಕೆ ಹಂಚ್ಕೋಬಾರ್ದಪ್ಪ? ಬೇಡಮ್ಮ, ಅಪ್ಪ ಆದವನು ಆನಂದಕ್ಕೆ ಮಾತ್ರ ಬರಬಾರ್ದು. ಅನುಭವಿಸೋ ಕಷ್ಟಕ್ಕೂ ಆಗ್ಬೇಕು. ಆದ್ರೆ ಅದನ್ನು ಅನುಭವಿಸುವಂತ ಶಕ್ತಿ ನನಗಿಲ್ಲ. ಅದಕ್ಕೆ ದೂರದಲ್ಲೇ ಇರ್ತೀನಿ. ನಾನು ಹೋಗಿ ಬರ್ತೀನಮ್ಮ, ಬರ್ತೀನಿ. ಬರ್ಲಾಗುಡಿ. ಬಾಯ್. ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ನಾನೇ ಜನಸೇವೆ ಮಾಡೋನು. ನನಗೆ ಯಾಕಪ್ಪ ಇನ್ನೊಬ್ಬರ ಸೇವೆ? ಪರವಾಗಿಲ್ಲ, ನಾ ಬರ್ತೀನಿ. ಇದ್ಯಾವ ತರಲೆ ಕೆಲ್ಸನಯ್ಯ ಇದು? ಊರೂರು ಸುತ್ತೋದು ಅಲ್ದೇನೆ ಒಳ್ಳೆ ಚಿತ್ರಗುಪ್ತನ್ ತರ ಯಾವಾಗ್ಲೂ ಬಳಿತಾನೆ ಇರ್ಬೇಕು. ಸ್ವಲ್ಪನೂ ರೆಸ್ಟ್ ಇಲ್ಲ. ಛೇ, ಮಾತಾಡುವಂತೆ ಮೊದ್ಲು ಕೆಲಸ ನೋಡು. ಗೊತ್ತು ತಾನೆ ನಮ್ ಬರ ಸಾಹೇಬರಿಗೆ ಒಂದ್ ಚಿಕ್ಕ ತಪ್ಪಿದ್ರು ಆಗಲ್ಲ ಅಂತ. ಎಷ್ಟೊತ್ತಿಗೆ ಬರ್ತಾನೆ ನಿಮ್ ACP? ಸರ್, ಹಾಗೆಲ್ಲ ಮಾತಾಡ್ಬೇಡಿ. ನಮ್ ಸಾಹೇಬ್ರ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ನನ್ ಬಗ್ಗೆ ಗೊತ್ತಿಲ್ಲ ಅನ್ನು. ನಾನು ಯಾರು? ಈ ರೂಲಿಂಗ್ ಪಾರ್ಟಿ MLA. ಎಲ್ಲಾ ಕೆಲಸ ಬಿಟ್ಟು ಬಂದು ಬೆಳಗ್ಗೆಯಿಂದ ಕಾಯ್ತಾ ಕೂತಿದ್ದೀನಿ. ಏನ್ ಹುಡುಗಾಟ ಆಡ್ತಾ ಇದ್ದೀರೇನೆ ನೀವು? ಎಷ್ಟೊತ್ತಿಗೆ ಬರ್ತಾನವನು? ನನಗ್ ಕಾಯಕ್ಕಾಗಲ್ಲ. ನೋಡು, ನಮ್ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದೀನಿ. ಅವ್ನ್ ಬಂದ್ರೆ ಹೇಳೋ, ನಾನ್ ಬಂದು ಕರ್ಕೊಂಡು ಹೋದೆ ಅಂತ. ಸರ್, ಬೇಡ ಸರ್, ನನ್ ಮಾತು ಕೇಳಿ ಸರ್, ಪ್ಲೀಸ್. ಓಹೋ, ನೀನೇನಾ ACP ಭರತ್ತು? ಅವ್ರನ್ನೆಲ್ಲ ಮರ್ಯಾದೆಯಾಗಿ ಲಾಕಪ್ ಹಾಕು. ಯಾಕೆ? ಚಂದ್ರಯ್ಯ, ಏನ್ ಅವ್ರ ಕೇಸು? ಸರ್, ಡ್ರಗ್ಸ್ ಮಾಡ್ತಾ ಇದ್ರು. ಗೊತ್ತಾಯ್ತಲ್ಲ. ಪಾಪ, ಬೇರೆ ಕೆಲಸ ಇಲ್ಲ, ಹೊಟ್ಟೆ ಬಾಡಿಗೆ ಏನ್ ಮಾಡ್ಬೇಕು ಹೇಳಿ? ನೀನಾಗ್ ನೀನ್ ಅವ್ರನ್ನ ಲಾಕಪ್ ಹಾಕಿದ್ರೆ ಸರಿ. ಮಿಸ್ಟರ್ ACP ಭರತ್ತು, ನಾನು ಈ ರೂಲಿಂಗ್ ಪಾರ್ಟಿ MLA. ನನಗೆ ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಗೊತ್ತಾ? ಇಲ್ಲಿ ಸ್ವಿಚ್ ಹಾಕ್ದಂಗೆ ನಾನೊಂದು ಫೋನ್ ಮಾಡ್ದ ಅಂದ್ರೆ ಅಲ್ಲಿ ಇಡೀ ವಿಧಾನಸೌಧ ನಾನ್ ಸುತ್ತಾ ಇರುತ್ತೆ. ಈಗ ಫ್ಯಾನ್ ಸುತ್ತಾ ಇದೆಯೋ ಇಲ್ಲ ನಿನ್ ತಲೆ ಸುತ್ತಾ ಇದೆಯೋ? ACP, ನೀನ್ ತುಂಬಾ ತಪ್ಪು ಮಾಡ್ತಾ ಇದೀಯ. ತಪ್ಪು ಮಾಡೋದು ಖಾದಿ, ತಪ್ಪನ ತಿದ್ದೋದು ಕಾಕಿ, ತಪ್ಪು ಒಬ್ಬನ ತುಲನೆ ಮಾಡೋದು ಕರಿಕೋಟ್, ಇವರೆಲ್ಲರನ್ನು ಆಶೀರ್ವಾದ ಮಾಡೋದು ಕಾವಿ. ಗೊತ್ತಾದ್ಮೇಲೆ ಅರ್ಥ ಆಗ್ಲಿಲ್ವಾ?
ಮಾಡಿದ ತಪ್ಪನ ತಿದ್ಕೊಳಕ್ ಮನ್ಸಿದ್ರೆ ಬದುಕೋಕ್ ಒಂದ್ ದಾರಿ, ಕಾನೂನ್ಗೆ ತಿರುಗ್ ಬಿದ್ರೆ ತೋರ್ಸೋದು ಜೈಲಿನ ದಾರಿ, ದೇಶಕ್ಕೆ ತಿರುಗ್ ಬಿದ್ರೆ ಸ್ಮಶಾನದ ದಾರಿ. ಇದರ ಲೇಖಕ ನಾನಲ್ಲ, ಇಡೀ ನಮ್ಮ ಡಿಪಾರ್ಟ್ಮೆಂಟ್. ಚಂದ್ರಯ್ಯ, ಇವನಿಗೆ ಸರೋಗ ದಾರಿನ ತೋರ್ಸು. ಸಾಹೇಬ್ರು ಬರ್ತವ್ರೆ. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಶೇಖರ್, ರಿಪೋರ್ಟ್ ರೆಡಿನಾ? ರೆಡಿ ಇದೆ ಸರ್. ಎಲ್ಲಿ ರಿಪೋರ್ಟ್? ಸರ್, ಇದು ರಿಪೋರ್ಟ್ ಸರ್. ಅಲ್ಲಿ ಮೈನ್ ಪರ್ಸನ್ ಠಾಕೂರ್ ಅಂತ, ಅವನಿಗೆ ವಿಧಾನಸೌಧದವರೆಗೂ ಲಿಂಕ್ ಇದೆ. ಅದ್ರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ಶಾಮಿಲಾಗಿದ್ದಾರೆ ಸರ್. ಇದು ನೀವೇ ಹೇಳ್ತಾ ಇರೋದು ಅಥವಾ? ಆಕ್ಚುಯಲ್ ರಿಪೋರ್ಟ್ ಸರ್. ಠಾಕೂರ್ ನಾವು ಹೋಗೋವಾಗ ತಪ್ಸ್ಕೊಂಡು ಹೋಗಿದ್ದ, ವಾರ್ನ್ ಮಾಡಿ ಬಂದಿದ್ದೀವಿ. ಇದು ಅವನ ರಿಯಲ್ ಫೋಟೋ ಸರ್. ಆ ಏರಿಯಾ ಇನ್ಸ್ಪೆಕ್ಟರ್ ಯಾರು? ಉಮೇಶ್ ಅಂತ. ಅವನ ಅಡ್ರೆಸ್ ನಾ ಪತ್ತೆ ಹಚ್ಚಿ. ಓಕೆ ಸರ್. ಶೇಖರ್, ಎಸ್ ಸರ್. ಕೆಲಸದಲ್ಲಿ ಯಾವಾಗಲೂ ಬೇಜಾರು ಮಾಡ್ಕೋಬಾರ್ದು. ಪೊಲೀಸ್ನವ್ರ ಶ್ರದ್ಧೆನೆ ಜನಗಳಿಗೆ ನೆಮ್ಮದಿ, ನಿದ್ದೆ. ಸಾರಿ ಸರ್.